ಕೋಮಲವಾದ ಶೀಲವನ್ನು ಪ್ರತಿಭಟಿಸಿ ಪಾರಾಗಲು ನೀನೇನು ಧೈರ್ಯದ ಕುಂದಿಗೆಯವಳೆಲ್ಲ. ಕೇವಲ ಕೇವಲ ಯಕಚ್ಚದ ಹೆಣ್ಣು ನನ್ನವೇನು ಮಾಡುವ ನೀನೆಂದು ಬಾರ ಬಾ. ನಿನ್ನ ಜಾಣ್ಮೆಯನ್ನು ಬೆಚ್ಚಬೇಕಾದರೆ ನನ್ನ ಜಟಿಲವಾದ ಜಾಲದಿಂದ ತಪ್ಪಿಸಿಕೊಂಡಾಗ ಮಾತ್ರ ಸಾಧ್ಯ. ಅದಾವ ಮೇಧಾವಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ನನ್ನಿಂದ ಪಾರಾಗುವೆಯೋ ನಾನು ನೋಡಿಯೇ ಬಿಡುತ್ತೇನೆ. ನೀರಿನಲ್ಲಿ ನಿನ್ನಂಥ ಮೊಸಳೆಗಳು ಇರುತ್ತವೆ ಅಂತ ತಿಳಿದುಕೊಂಡು ಮೀನುಗಳು ಈಜುವುದನ್ನ ಬಿಡುವುದಿಲ್ಲವೇ ಮೂರ್ಖ ನನ್ನ ಮಗನೇ. ನಿನ್ನಂತ ನೀತಿ ಕೆಟ್ಟವನು ಅಡ್ಡದಾರಿಗೆ ಕೈ ಮಾಡಿ ಕರೆದರೆ ಒಂದು ಶರಸು ಹಾಕುವಂತ ಹೇಳಿ ಹಣ್ಣಲ್ಲ ನಾನು. ಅಚ್ಚ ಭೋಗತಿಯ ಘನತಿ ಹೇವತಿ ಹೆಚ್ಚಿಗೆ ಮಾತನಾಡದೆ ದೂರ ಹೋಗಲು ಬಂದವನಲ್ಲ ರೇವತಿ ಈ ನಾಗೇಂದ್ರ. ನಿನ್ನ ಅಂಗಾಂಗ ಸುಖವನ್ನುಂಡೇ ಕಲಿಸಿಕೊಡುವೆ. ರೇವಂತನ ಜೊತೆ ಕಲ್ಯಾಣ ಕಾರ್ಯಕ್ಕೆ ಬಾರೆ ಬಾ. ಪುಣ್ಯದ ನೆಲದಲ್ಲಿ ಪಾಪದ ಕೆಲಸ ಮಾಡಲು ಹೊರಡುತ್ತಿರುವ ನಿನಗೆ ತಾವೇ ಇನ್ನೆರಡು ದಿನದಲ್ಲೇ ನನ್ನ ರೇವತಿ ಅಸೆಮಣಿಯನ್ನೇರಿ ಹೊಸ ಬಾಳು ಸಾಗಿಸಲು ಹೊರಡುತ್ತಿರುವ ತರಡೆ ಅಂತವಳ ಮೇಲೆ ಕಾಮ ದೃಷ್ಟಿದ ಬೀರಿದ ನೀನು ಮನುಷ್ಯನ ಅಥವಾ ರಾಕ್ಷಸನ? ನಾನು ಮನ್ನಣೆ ಕೊಟ್ಟವರಿಗೆ ಮಾಡುವಂತ ಎದುರಾದವರ ಪಾಲಿಗೆ ನರರನ್ನು ಭಕ್ಷಿಸುವ ಹುಲಿಯ ರೂಪದ ನರರಾಕ್ಷಸ. ಕಾಯಿರ ಮರಕ್ಕೆ ಕಲ್ಲು ಬೀಸಿದ ನನ್ನನ್ನು ತಪ್ಪಿಸಿದ ಕಾರಣಕ್ಕೆ ಮುಂದೆ ಘನಘೋರ ಶಿಕ್ಷೆಯನ್ನು ಅನುಭವಿಸಬೇಕು. ಸಿದ್ಧನಾಗು ನಾಗೇಂದ್ರ, ಸಿದ್ಧನಾಗು. ತರಕಾರಿಗಾರು ಸರಿ, ಇವತ್ತು ರಾತ್ರಿ ಒಳಗೆ ಬೇಕು. ಬಿತ್ತಿದಂತೆ ಆಗ್ತಾ ಇದೆಯಾ ನಾನು ಬಿತ್ತಿದಂತೆ ಬರುವ ಬೆಳೆತು ಒಳಿತು ಕೆಳಕು ನಿನ್ನಂತ ಅನೇಕ ಕಾರ್ಯಕ್ಕೆ ಕೆಲಸಕ್ಕೆ ಕೈ ಹಾಕಿದರೆ ತಾನೇ ನಾನು ನಿನ್ನಿಂದ ಕೆಳಕನ್ನಾದರಿಸಲು. ತಂಗಿ, ಒಬ್ಬಂಟಿಯಾಗಿ ಇಲ್ಲಿಗೆ ಬಂದಿದ್ದೀರಮ್ಮ. ನಾನು ಬರುವ ಸ್ವಲ್ಪ ತಡವಾಗಿದ್ದರೆ ನಿನ್ನ ಬಾರ ಹಾಳು ಮಾಡುತ್ತಿದ್ದ ನೀಚ. ಇಲ್ಲಣ್ಣ, ನಾನು ಒಬ್ಬಳೇ ಈ ಜಾಗಕ್ಕೆ ಬಂದಿಲ್ಲ. ನನ್ನ ಜೊತೆಗೆ ನಿನ್ನ ಸ್ನೇಹಿತರು ಬಂದಿದ್ರು. ಆದ್ರೆ ಅವರು ಆಗ್ಲೇ ನನ್ನನ್ನು ಬಿಟ್ಟು ಹೊರಟು ಹೋದ್ರಣ್ಣ. ಯಾರು? ನನ್ನ ಜೊತೆಗಾರ ನಿನ್ನ ಸ್ನೇಹಿತ? ಅರ್ಥವಾಗಲಿಲ್ಲಮ್ಮ ತಂಗಿ. ಅಣ್ಣ, ಅದು ರೇವಂತ್ ಅವರು ನನ್ನ ಜೊತೆಗೆ ಬಂದಿದ್ರು ಅಂತ ಹೇಳ್ತಾ ಇದ್ದೆ. ಓಹೋ, ಈಗೇನು ಸಮಾಚಾರ? ಕಳ್ಳತನದಿಂದ ರೇವಂತ ನೀನು ಈ ಉದ್ಯಾನವನದಲ್ಲಿ ವೀರಿಸಲು ಬಂದಿದ್ದೀರಾ?
ಹೋಗಲಿ ರೇವತಿರಿ, ಹೇಗಿದ್ದಾರಮ್ಮ ನಿಮ್ಮ ವರಮಾಶಯರು? ಹೋಗೋಣ, ನನಗೆ ಹೇಳೋದಕ್ಕೆ ನಾಚಿಕೆ ಎಂತಹ ನಾಚಿಕೆ ಅಮ್ಮ ನನ್ ಮುಂದೆ ಹೇಳಲು. ಹಾ ರೇವತಿ, ಅಣ್ಣ. ನೀನಿನ್ನು ಹೊರಡಮ್ಮ, ನಾನು ಆಮೇಲೆ ಬರುತ್ತೇನೆ. ಆಯ್ತಣ್ಣ. ಗುಬ್ಬ್ಯಾಳ ಸಂಡ್ರಾಮಣ್ಣ ಅವರು ಈ ರೇವತಿಯ ಪಾತ್ರವನ್ನ ಮೆಚ್ಚಿಕೊಂಡು 501 ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಕೊಟ್ಟಂತ ಕಲಾಭಿಮಾನಿಗಳಿಗೆ ನಾನು ತುಂಬಾನೇ ಆಭಾರಿಯಾಗಿರ್ತೇನೆ. ರುದ್ರಪ್ಪ ಎಮ್ಮಿಗನೂರು ಅವರು ಕೂಡ ನನ್ನ ಪಾತ್ರವನ್ನ ತುಂಬಾ ಮೆಚ್ಚಿಕೊಂಡು 201 ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಆ ಕಲಾವಿದರಿಗೂ ನಾನು ತುಂಬಾನೇ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನೋಡಿ, ಈ ಪ್ರಪ್ರಥಮವಾಗಿ ನಿಮ್ಮ ಊರಿಗೆ ಕಾಲಿಟ್ಟಿದ್ದಾಳೆ ಈ ಸ್ವಪ್ನ ಬಿಜಾಪುರ್. ನನ್ನಿಂದ ಏನೇ ತೊಂದರೆ ತಾಪತ್ರೆಗಳು ನನ್ನಿಂದ ನಿಮಗಾದ್ರೆ ದಯವಿಟ್ಟು ನಿಮ್ಮ ಪಾದದಡಿಗೆ ಹಾಕೊಂಡು ಈ ಕಲಾವಿದರನ್ನ ಆಶೀರ್ವಾದ ಮಾಡ್ಬೇಕಂತ ನಿಮ್ಮೆಲ್ಲರನ್ನ ಕೇಳ್ಕೊಳ್ತೀನಿ. ಮರಿಸ್ವಾಮಿಯವರು ನನ್ನ ಪಾತ್ರವನ್ನು ಮೆಚ್ಚಿಕೊಂಡು 101 ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಕೊಟ್ಟಂತ ಆ ದೇವರುಗಳಿಗೂ ನಾನು ತುಂಬಾನೇ ಆಭಾರಿಯಾಗಿರ್ತೇನೆ. ನನ್ನ ನೆಚ್ಚಿನ ಸ್ನೇಹಿತ ಸ್ವಚ್ಛ ಮನಸ್ಸಿನಿಂದ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಓದಬೇಕೆನ್ನುವ, ಅಚ್ಚುಕಟ್ಟಾಗಿ ನಿಭಾಯಿಸಬೇಕೆಂಬುವ ನಿರತನಾಗಿರುವ ಮಧ್ಯದಲ್ಲಿ ಕಾಂಚಾಳವೊಬ್ಬಳು ಕಂಡಲ್ಲೆಲ್ಲ ನಸುನಗೆಯನ್ನು ಹೊರಸೂಸುತ್ತ ನನ್ನ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾಳೆ. ಮುಚ್ಚು ಮರೆ ಇಲ್ಲದೆ ಅವಳಿಗೆ ನನ್ನ ನಿರ್ಧಾರವನ್ನು ತಿಳಿಸಬೇಕು. ಹಾಯ್ ಶಿವರಾಮ್. ಹಾಯ್. ಸರಿ ಇಲ್ಲ, ನಿನ್ನ ಆಸೆ ಎಂಬ ಅಶ್ವಕ್ಕೆ ಕಡಿವಾಣ ಹಾಕಿ ಸಿಕ್ಕಲೆಲ್ಲ ದಟ್ಟಿಸಿ ನೋಡುವುದು ನಿಲ್ಲಿಸಿದರೆ ಅದು ನನಗೆ ಮಹಾ ಸಂತೋಷ. ಯಾಕೆ ಈ ರೀತಿ ಚುಚ್ಚು ಮಾತಾಡ್ತಾ ಇದ್ದೀರಾ? ಮೆಚ್ಚಿಗೆ ಅದು ನಿಮ್ಮನ್ನು ಒರೆಸಲು ಬಂದಿದೆ ತಪ್ಪ. ಕಾಂಚನ, ಪ್ರೇಮ ಕುರುಡು. ತಪ್ಪು ಕಾಂಚನ, ತಪ್ಪು. ಈ ವಯಸ್ಸಿನಲ್ಲಿ ನಿಂತಿರುವ ನಿನ್ನಂತಹ ಎಲ್ಲಾ ಹೆಣ್ಣು ಮಕ್ಕಳಿಗೆ ಈ ಭಾವನೆ ಬರುವುದು ಸಹಜ. ಹರಿಯದ ಉರುಪಿನಿಂದ ಹೆಜ್ಜೆ ತಪ್ಪಿ ತಿಳಿಗಡೆ ಆಗದಿರು. ತಿಳಿಯೋದು ನಿಮ್ಮ ಮನಸ್ಸಲ್ಲಿರೋ ವಿಷಯನ ಬಿಚ್ಚಿ ಹೇಳಿದ್ರಲ್ಲ. ಕಾಂಚನ, ಪ್ರೇಮ ಕುರುಡು. ಈ ವಯಸ್ಸಿನಲ್ಲಿ ನಿಂತಿರುವ ನಿನ್ನಂತ ಎಲ್ಲಾ ಹೆಣ್ಣು ಮಕ್ಕಳಿಗೆ ಈ ಭಾವನೆ ಬರುವುದು ಸಹಜ. ಯೌವನದ ಬಿಸಿ ಉದ್ವೇಗಗಳಿಗೆ ಬಲಿಯಾಗಿ ನಿನ್ನ ಬಾಳನ್ನು ಹಾಳು ಮಾಡಿಕೊಳ್ಳದಿರು. ನಾನ್ ಬಾಳ ಹಾಳು ಮಾಡ್ಕೋತಾ ಇಲ್ಲ ನೋಡಿ. ಸ್ವಲ್ಪ ದಿನಗಳ ಕಾಲ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಪ್ರೇಮಿಗಳಾಗಿಡೋಣ, ಮುಂದೆ ಮದುವೆ ಮಾಡ್ಕೊಳ್ಳೋಣ. ದುಡುಕದಿರು ಕಾಂಚನ, ದುಡುಕದಿರು ಕಾಂಚನ. ನನ್ನ ಬೆಳಕಿನ ಜೀವನದಲ್ಲಿ ಒಮ್ಮೆ ಪರದೆಯೊಮ್ಮೆ ಎಳೆದು ನೋಡಿದರೆ ಮುಚ್ಚಲಾಗದ ರಂಧ್ರಗಳು ಕಂದಕಗಳಂತೆ ಕಾಣುತ್ತವೆ. ಆದರೆ ನಾನು ಮತ್ತೊಬ್ಬರ ಆಶ್ರಯದಲ್ಲಿ ಬೆಳೆಯುತ್ತಿದ್ದೇನೆ ಗೊತ್ತೇ? ಗೊತ್ತು ಶಿವರಾಮ್, ನೀವು ರತ್ನಾಕರರ ಆಶ್ರಯದಲ್ಲಿ ಭಾರತ MBBS ಓದ್ತಾ ಇದ್ದೀರಾ. ಈಗ ನೀವು ಆ ಆಶ್ರಯದಲ್ಲಿ ಇರ್ಬೋದು, ಆದ್ರೆ ಮುಂದೆ ನಿಮಗೆ ಜೀವನ ಇದೆ ಅಂತ ತಿಳ್ಕೊಂಡೆ ನಾನ್ ನಿಮ್ ಹಿಂದೆ ಸುತ್ತಾ ಇರೋದು. ಬಯಸಿ ಬಂದಿರುವ ನಿನ್ನ ಆಸೆಯನ್ನು ನಿರಾಸೆಗೊಳ್ಳಬೇಕು ಎಂಬ ಉದ್ದೇಶ ನನಗೂ ಇಲ್ಲ. ಆದರೆ ನೋಡಿ, ಈ ಸಂತೋಷದ ಸಮಯದಲ್ಲಿ ಮತ್ತೆ ಆದ್ರೆ ಅನ್ನೋ ಮಾತೇಕೆ? ಇಂದರಳುತ್ತಿರುವ ನಮ್ಮ ಪ್ರೇಮದ ವಿಷಯ ನನ್ನ ತಂಗಿ ರೇವತಿಯ ಮದುವೆ ಆಗುವವರೆಗೂ ಗೊತ್ತುವಾಗಿರಬೇಕು. ಅದನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಂದು. ಹಾಗಾದರೆ ನಮ್ಮಿಬ್ಬರ ಹೃದಯಗಳು ಒಂದಾಗಿರುವ ಈ ಶುಭ ಸಂದರ್ಭದಲ್ಲಿ ಮೂಡಿ ಬರಲಿ ಒಂದು ಪ್ರೇಮ ಗೀತೆ.